ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಹರದೂರು ಗೇಟಿನ ರೈತರ ಜಮೀನಿನಲ್ಲಿ ಇತಿಹಾಸ ಪ್ರಸಿದ್ಧ ಸಿಡಲು ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರೆಯ ಪ್ರಯುಕ್ತ ನಡೆಯುವ ಜಾನುವಾರು ಜಾತ್ರೆಯಲ್ಲಿ ಹಳ್ಳಿಕಾರ್ ತಳಿಯ ಎತ್ತುಗಳ ಪ್ರದರ್ಶನ ಜಾತ್ರೆಗೆ ಕಳೆ ತಂದಿತ್ತು. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ಬೆಟ್ಟದಪುರ ಗ್ರಾಮದ ಕುವೆಂಪು ವೃತ್ತದಿಂದ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಹಳ್ಳಿಕಾರ್ ಎತ್ತುಗಳ ಕೊಂಬುಗಳಿಗೆ ಹಣದ ನೋಟನ್ನ ಕಟ್ಟಿ ನಿಂಬೆಹಣ್ಣು ಸಿಕ್ಕಿಸಿ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಪ್ರಮುಖ ರಸ್ತೆಗಳಲ್ಲಿ ಶಿವನ ಸ್ತಬ್ಧ ಚಿತ್ರ ಬ್ಯಾಂಡ್ ಸೆಟ್ನೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಸಿ ಹರದೂರು ಗೇಟಿನ ಜಾನುವಾರು ಜಾತ್ರೆ ಮೈದಾನದ ಚಪ್ಪರಕ್ಕೆ ಎತ್ತುಗಳನ್ನ ಕರೆತಂದಿದ್ದು ನಿಜಕ್ಕೂ ಅಮೋಘವಾಗಿತ್ತು. ಇನ್ನು ಪ್ರಾಧ್ಯಾಪಕ ವೃತ್ತಿಯನ್ನ ಬಿಟ್ಟು ಹಳ್ಳಿಗೆ ಬಂದು ಹಳ್ಳಿಕಾರ್ ದೇಸಿ ತಳಿಯನ್ನ ಬೆಳೆಸಲು ಕೊಂಕ ಕಟ್ಟಿ ನಿಂತಿರುವ ಪಿರಿಯಾಪಟ್ಟಣದ ಒಳಕೋಟೆಯ ಬ್ರಾಹ್ಮಣರ ಬೀದಿಯಲ್ಲಿರುವ ಪುರೋಹಿತರಾದ ಪಿವಿ ನಾಗರಾಜ್ ಅವರ ಪುತ್ರ ಪ್ರಾಧ್ಯಾಪಕ ಅರುಣ್ ಕೌಶಿಕ್ ಅವರು ಬೆಲೆ ಬಾಳುವ ಹಳ್ಳಿಕಾರ್ ತಳಿಯ ತಮ್ಮ ಎತ್ತುಗಳನ್ನ ಪ್ರದರ್ಶನ ನಡೆಸಿದ್ದು ದನಗಳ ಜಾತ್ರೆಗೆ ಮೆರುಗು ತಂದಿತ್ತು. ಎದೆಗುಂದದೆ ಆರ್ಭಟಿಸಿದೆ, ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ. ಹೆಜ್ಜೆಲೆ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. ಜಾತ್ರೆಗೆ ಬಂದ ಸಾಲಿಗ್ರಾಮ ತಾಲೂಕಿನ ಚಿಕ್ಕ ಹನಸುಗೆ ಗ್ರಾಮದ ರೈತ ಅಭಿಲಾಷ್ ಅವರು ಮಾತನಾಡಿ, ಕಳೆದ 20 ವರ್ಷಗಳಿಂದಲೂ ಹಳ್ಳಿಕಾರ್ ತಳಿಯ ಎತ್ತುಗಳನ್ನ ಜಾತ್ರೆಗೆ ಕರೆತರುತ್ತಿದ್ದೇವೆ. ಪಿರಿಯಾಪಟ್ಟಣದ ಬ್ರಾಹ್ಮಣರ ಬೀದಿಯ ಅರುಣ್ ಕೌಶಿಕ್ ಅವರು 3 ಜೊತೆ ಹಳ್ಳಿಕಾರ್ ತಳಿಯ ಎತ್ತುಗಳನ್ನ ಬೆಟ್ಟದಪುರ ಜಾನುವಾರು ಜಾತ್ರೆಯ ಮೆರವಣಿಗೆಗೆ ಕರೆತಂದಿದ್ದಾರೆ. ಹಳ್ಳಿಕಾರ್ ಎತ್ತುಗಳ ಅದ್ದೂರಿ ಮೆರವಣಿಗೆಯಲ್ಲಿ ಭಾಗವಹಿಸಲು ನಾವೆಲ್ಲರೂ ಬಂದಿದ್ದೇವೆ. ಕಳೆದ 16 ವರ್ಷಗಳ ಹಿಂದೆ ಜಾತ್ರೆಯಲ್ಲಿ ಕೌಶಿಕ್ ಅವರ ಸ್ನೇಹವಾಯಿತು. ಪ್ರತಿ ವರ್ಷ ಚುಂಚನಕಟ್ಟೆ ಜಾತ್ರೆ, ಹೇಮಗಿರಿಗೆ ಘಾಟಿ ಜಾತ್ರೆಗೆ ಹಳ್ಳಿಕಾರ್ ಎತ್ತುಗಳನ್ನ ತಂದು ಪೋಷಣೆ ಮಾಡಿ ಬೆಳೆಸಿ ಕೌಶಿಕ್ ಅವರು ಜಾತ್ರೆಯಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸುತ್ತಾ ಬಂದಿದ್ದಾರೆ. ಇಂಥವರನ್ನ ಉತ್ತೇಜಿಸಲು ಸರ್ಕಾರ, ಸಂಘ ಸಂಸ್ಥೆಗಳು ಗಮನ ನೀಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಹಳ್ಳಿಕಾರ್ ತಳಿಯ ಪೋಷಣೆ ಮಾಡುತ್ತಿರುವ ಪಿವಿ ನಾಗರಾಜ್ ಅವರ ಪುತ್ರ ಅರುಣ್ ಕೌಶಿಕ್ ಅವರನ್ನ ಅಭಿಮಾನಿಗಳು, ರೈತರು ಶಾಲು ಹೊದಿಸಿ ಸನ್ಮಾನಿಸಿದರು. ನಂತರದಲ್ಲಿ ಪುರೋಹಿತ ಅರುಣ್ ಕೌಶಿಕ್ ಮಾತನಾಡಿ, ನಮ್ಮ ತಾತನ ಕಾಲದಿಂದಲೂ ಪೌರೋಹಿತ ವೃತ್ತಿಯನ್ನ ಮಾಡಿಕೊಂಡು ಬರುತ್ತಿದ್ದು, ಅದರ ಜೊತೆಯಲ್ಲಿ ಹಳ್ಳಿಕಾರ್ ತಳಿಯ ಎತ್ತುಗಳನ್ನ ಪೋಷಣೆ ಮಾಡಲು ದೃಢ ಸಂಕಲ್ಪ ಮಾಡಿಕೊಂಡು ಬಂದಿದ್ದೇವೆ. ಪ್ರಾಧ್ಯಾಪಕ ವೃತ್ತಿಯನ್ನ ಬಿಟ್ಟು ದೇಸಿ ತಳಿಯನ್ನ ಉಳಿಸಿ ಬೆಳೆಸಲು ಬಂದಿದ್ದೇನೆ. ರೈತರೇ ನನ್ನ ಬಳಗ. ಇಂದಿನ ಯುವ ಜನತೆ ದೇಸಿ ತಳಿಗಳನ್ನ ಬೆಳೆಸಲು ಮುಂದಾಗಬೇಕು ಎಂದು ಕರೆ ನೀಡಿದರು. ನಮಸ್ಕಾರ, ನನ್ನ ಹೆಸರು ಅರುಣ್ ಕೌಶಿಕ್ ಅಂತ ಹೇಳಿ, ಪಿರಿಯಾಪಟ್ಟಣ ತಾಲೂಕು, ಪಿರಿಯಾಪಟ್ಟಣ ಟೌನು, ಕೋಟೆ ಬ್ರಾಹ್ಮಣರ ಬೀದಿಯಲ್ಲಿ ವಾಸವಾಗಿರೋದು. ವೃತ್ತಿ ಪೌರೋಹಿತ್ಯ ಅಂದರೆ ನಾವು ಹಿಂದಿನ ಕಾಲದಿಂದಲೂ ನಮ್ಮ ಅಜ್ಜ, ನಮ್ಮ ತಂದೆಯವರು, ಈಗ ನಾವು ಈ ಹಳ್ಳಿ ಕಾರನ್ನ ಪೋಷಣೆಯಿಂದ ಮಾಡಬೇಕು ಅಂತ ಹೇಳಿ ಒಂದು ದೃಢವಾದ ಸಂಕಲ್ಪವನ್ನು ಮಾಡ್ಕೊಂಡು ಬಂದಿದ್ದೀವಿ. ಏನಕ್ಕೋಸ್ಕರ ಸಂಕಲ್ಪವನ್ನು ಮಾಡಬೇಕು ಅಂದರೆ ದೇಶಿ ತಳಿಗಳನ್ನು ಸಾಕಬೇಕು, ಹಳ್ಳಿ ಕಾಲಕ್ಕಿಂತ ನಾಟಿ ದನವನ್ನು ಸಾಕಬೇಕು ಅನ್ನೋದು ಮೊದಲನೇ ಉದ್ದೇಶ ನಮಗೆ. ಅದರಲ್ಲಿ ನಮ್ಮ ಅಜ್ಜವರು ಸಾಕ್ತಾಯಿದ್ರು, ನಮ್ಮ ತಂದೆಯವರು ಸಾಕೊಂಡು ಬಂದಿದ್ದಾರೆ. ಈಗ ನಾವು ಒಂಚೂರು ಸಾಕ್ತಾ ಇದೀವಿ. ಅಂದರೆ ವೃತ್ತಿಯಲ್ಲಿ ಪ್ರೊಫೆಸರ್ ನಾನು. ಆ ವೃತ್ತಿಯನ್ನು ಬಿಟ್ಟು ಈ ನಮ್ಮ ಈ ದೇಶಿ ತಳಿಗಳನ್ನ ಬೆಳೆಸೋಣ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮೊದಲನೇ ಬಾರಿಗೆ ನಾನು ಹೇಳ್ತಾ ಇರೋದು, ನಾನು ಇದನ್ನು ಎದೆ ತಡ್ಕೊಂಡು ಹೇಳ್ತೀನಿ. ಯಾಕೆ ಅಂತಂದರೆ, ಏನು ಎದೆ ತಡ್ಕೊಂಡು ಹೇಳ್ತೀನಿ ಅಂದರೆ, ನಾನೊಬ್ಬ ವೃತ್ತಿಯಲ್ಲಿ ಬ್ರಾಹ್ಮಣ ಪೌರೋಹಿತ್ಯ ಮಾಡೋನು, ಆದರೆ ನನ್ನ ಸ್ನೇಹ ಪೂರ್ತಿ ಎಲ್ಲ ಇವ್ರಿಗಾಗಿ. ಎಲ್ಲ ಇಲ್ಲೇನಿದ್ದಾರೆ ಇವತ್ತು, ನಮ್ಮ ಅಭಿಲಾಷ್ ಆಗ್ಬೋದು, ರವಿಯವರಾಗ್ಬೋದು, ಮತ್ತು ಗಿರೀಶು, ಹರಿ, ಅಣ್ಣಯ್ಯ, ಯಾವ್ಯಾವ ಇದಾರೆ, ಏನೇ ಹಸಿರು ಶಾಲೆ ಹಾಕ್ಕೊಂಡಿರೋ ಇವತ್ತು ಇವರೆಲ್ಲರೊಂದು ಬಳಗ.
ಇವರೇ ನನ್ನ ಬಳಗ. ಇವತ್ತಲ್ಲ, ಹೋದ ವರ್ಷ ಆಯಿತು, ಹೋದ ವರ್ಷ ಆಯಿತು, ಇನ್ನು ಮುಂದಕ್ಕೂ ಅಷ್ಟೇನೆ. ನಾವೆಷ್ಟೇ ನಾನು ಬೆಳೆಸಬೇಕು ಇದನ್ನು ಅಂತಂದಾಗ ಮೊದಲು ಸಹಕಾರ ಕೊಡೋದು ಇವರೇ ನನಗೆ. ಯಾವತ್ತೂ ಇವ್ರುಗಳಿಗೆ ನಾನು ಚಿಗುಣಿಯಾಗಿರ್ತೀನಿ. ಹಾಗೆಯೇ ಮುಂದಕ್ಕೂ ಸಹ ನಮ್ಮ ಕೈಲಾದಷ್ಟು ನಾವು ಹಳ್ಳಿಕಾರ ಜನಗಳನ್ನ ಪೋಷಣೆಯನ್ನು ಮಾಡ್ತೀವಿ. ಹುಡುಗರುಗಳಿಗೆ ನಾನು ಹೇಳೋದೇನು ಅಂದರೆ, ಸುಮ್ಮನೆ ಮನೇಲಿ ಓದ್ತಾ ಹೊಡ್ಕೊಂಡು ಕೂತಿರೋ ಹುಡುಗರುಗಳಿಗೆ ಬನ್ನಿ ಎಲ್ಲ ಬೆಳೆಸೋಣ, ನಾವು ಸಹ ಬೆಳೆಯೋಣ ಅಂತ ಹೇಳಿ ನಾನು ಈ ಬೆಟ್ಟಪುರ ಜಾತ್ರಾ ಮಹೋತ್ಸವದಲ್ಲಿ ಒಂದೆರಡು ಮಾತನ್ನು ಆಡ್ತಾ ಇದ್ದೀನಿ. ಬೆಟ್ಟಪುರ ಜಾತ್ರೆಗೋಸ್ಕರ ನಮ್ಮ ಪ್ರಿಯಾಪಟ್ಟ ಕೋಟೆ ನಾರಾಯಣವರು ಮೆರವಣಿಗೆಯನ್ನು 3 ಜೊತೆ ಹಳ್ಳಿಕಾರ ಇತ್ತು. ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಸ್ನೇಹಿತರು ಅಭಿಲಾಷ್ ಅಂತ ನಮ್ಮ ಹೆಸರು. ನಾವು ಅವರು ಹಳ್ಳಿಕಾರ ಸಾಕಿರೋದು ನೋಡಿ ನಮಗೆ ತುಂಬ ಪ್ರೀತಿ ಕೊಟ್ಟು ಒಂದು ಸನ್ಮಾನ ಮಾಡಬೇಕು ಅಂತ ಈ ಜಾತ್ರೆ ಬಂದಿದ್ದೀವಿ. ನಾವು ಹಲವಾರು ಸುಮಾರು ಜಾತ್ರೆ ಕಡೆ ಎಲ್ಲ ಹೋಗಿದ್ದೀವಿ. ಆದ್ರೂ ಈ ಗ್ರಾಮದಲ್ಲಿ ನಮ್ಮ ಪ್ರಿಯಾಪಟ್ಟ ಕೋಟೆ ಬೀದಿ ನಾಗರಾಜ್ ಅವರು ಅಂದರೆ ಅದು ಎಂತ ಫೇಮಸ್ ಅಂತಂದ್ರೆ ಅಷ್ಟು ಫೇಮಸ್ಸು. ಅವರು ಪ್ರತಿ ವರ್ಷ ಹಳ್ಳಿಕಾರ ಎತ್ಸಾಕೊಂಡು ಪ್ರತಿ ವರ್ಷ ಎಲ್ಲ ಜಾತ್ರೆಗಳಿಗೂ ಹೋಗ್ತಾರೆ. ಮತ್ತೆ ಈ ಬೆಟ್ಟಕ್ಕೋಸ್ಕರನೇ ಚುಂಚನಗಟ್ಟೆಯಲ್ಲಿ ಎತ್ತಕೊಂಡ್ಬಂದು 3 ಜೊತೆ ಎತ್ತಕೊಂಡ್ಬಂದು ಮೆರವಣಿಗೆ ಮಾಡಿಸ್ತಾ ಇದ್ದಾರೆ. ಇದು ನೋಡಿ ತುಂಬಾ ಬಹಳ ಖುಷಿ ಆಯ್ತು ನಮಗೆ. ಅದಕ್ಕೋಸ್ಕರ ನಾವು ಮತ್ತೆ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಅವರು ಸನ್ಮಾನ ಮಾಡೋದಕ್ಕೆ ಈ ಬೆಟ್ಟಪುರ ಜಾತ್ರೆಗೆ ನಾವು ಬಂದಿದ್ದೇವೆ. ಹಾಗಾಗಿ ನಮ್ಮ ಒಂದು ಹೆಚ್ಚು ಸಹಕಾರನೂ ಕೊಡ್ತೀವಿ ಮುಂದಕ್ಕೆ ಅಂತಲೂ ಈ ಮೂಲಕ ನಮಗೆ ಹೇಳಕ್ ಬಯಸ್ತೇನೆ ಇವರಿಗೆ. ಮತ್ತೆ ಎಲ್ಲ ಸ್ನೇಹಿತರು ನಮ್ಮ ಬಿಲ್ಲೇರಿ ಆಗಿರ್ಬೋದು, ನಮ್ಮ ಚಿಕ್ಕನಕಳ್ಳಿ, ನಮ್ಮ ಹಳೂರು ರಾಜೇಶ್ ಆಗಿರ್ಬೋದು, ಹಳು ನಮ್ಮ ಕರ್ತಾಳ್ ಮುತ್ತು, ನಮ್ಮ ಮಿಡ್ಲೆ ರವೇಣ, ಮತ್ತು ನಮ್ಮ ಮಿಡ್ಲೆ ಸ್ವಾಮಿ, ಈ ಥರ ಎಲ್ಲ